ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರ ಬೆಂಗಳೂರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘ ಕಲಬುರಗಿ, ಆರ್ಟ್ ಥಿಯೇಟರ್ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಮುತ್ತು ಬಂದಿದೆ ಕೆರೆಗೆ ಸಂತ ಕವಿ ಕನಕದಾಸ ಕುರಿತು ಸಂಗೀತ ನೃತ್ಯ ರೂಪಕ ಕಾರ್ಯಕ್ರಮವನ್ನು ಜೂನ್ 6ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಮುಖಂಡರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುತ್ತು ಬಂದಿದೆ ಕೇರಿಗೆ ಸಂತ ಕವಿ ಕನಕದಾಸರ ಕುರಿತು ಸಂಗೀತ ನೃತ್ಯ ರೂಪಕ ಸಂತ ಕವಿ ಕನಕದಾಸರ ಮತ್ತು ತತ್ವಪದಕಾರ ಅಧ್ಯಯನ ಕೇಂದ್ರ ಒಂದು ವಿಶೇಷ ನೃತ್ಯ ರೂಪವನ್ನು ಸಿದ್ಧಪಡಿಸಿ ಕನಕದಾಸರ ಮಹತ್ವ ಕೀರ್ತನೆಗೆ ಒಂದು ಕಾವ್ಯ ಭಾಗವನ್ನು ಆಯ್ದು ಅವರ ತತ್ವಾದರ್ಶಗಳನ್ನು ಜನತೆಗೆ ತಲುಪಿಸುವುದೇ ಈ ಕಾರ್ಯಕ್ರಮದ ಉದ್ದೇಶ. ಇದಕ್ಕಾಗಿ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವ ಶ್ರೀಮತಿ ಸ್ನೇಹಾ ಕಪ್ಪಣ್ಣ ಅವರು ನೃತ್ಯ ಸಂಯೋಜನೆ ಅಷ್ಟೇ ಪ್ರಸಿದ್ಧರಾಗಿರುವ ನೃತ್ಯ ರೂಪಕ ಸಂಗೀತ ತಜ್ಞ ಡಾಕ್ಟರ್ ಪ್ರವೀಣ್ ಬಿ ರಾವ್ ಅವರು ನೃತ್ಯ ಸಂಯೋಜನೆ ಒಳಗೊಂಡ ಆಕರ್ಷಕ ನೃತ್ಯ ರೂಪಕ ಇದಾಗಿದೆ. ಶ್ರೀಕಾಂತ್ ಚಿಕ್ಕಣ್ಣ ಅವರು ಪರಿಕಲ್ಪನೆ ಮತ್ತು ಸಾಹಿತ್ಯ ಒಳಗೊಂಡ ಬ್ರಹ್ಮರಿ ಡ್ಯಾನ್ಸ್ ಕಲಾವಿದರು ನೃತ್ಯ ರೂಪಕ ಪ್ರಸ್ತುತಪಡಿಸುತ್ತಿದ್ದಾರೆ. ಇದು ಕೇವಲ ಮನೋರಂಜನೆ ಮಾತ್ರವಲ್ಲ, ಸಂತ ಕವಿ ಕನಕದಾಸರ ಮಾನವ ತತ್ವದ ಆಶಯಗಳನ್ನು ಪ್ರಚಾರ ಮಾಡುವುದೇ ಗುರಿಯಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಾಜ್ಯ 32 ಕನ್ನಡ ನ್ಯೂಸ್, ಕಲಬುರಗಿ. ಆರ್ಟ್ ಥಿಯೇಟರ್ ಕಲಬುರಗಿ ಅವರ ಸಂಯುಕ್ತಾಶ್ರಯದಲ್ಲಿ ದಾಸರೇವಣ್ಣ ದಾಸಶ್ರೇಷ್ಠ ಭಕ್ತ ಕನಕದಾಸರ ಒಂದು ಮುತ್ತು ಬಂದಿದೆ ಕೇರಿಗೆ ಎಂಬ ಸಂಗೀತ ನೃತ್ಯ ರೂಪಕವನ್ನು ದಿನಾಂಕ 23/6/2026ರಂದು ಸಾಯಂಕಾಲ 5:30 ಗಂಟೆಗೆ ಕಲಬುರಗಿ ನಗರದ SF ಪಂಡಿತ್ ರಂಗಮಂದಿರದಲ್ಲಿ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ದಾಸಶ್ರೇಷ್ಠ ಭಕ್ತ ಕನಕದಾಸರು ಅವರ ಜೀವನದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳನ್ನು, ಅವರು ಬರೆದಿರ್ತಕ್ಕಂಥ ಮಹಾನ್ ಕಾವ್ಯಗಳು, 4 ಮಹಾನ್ ಕಾವ್ಯಗಳು ತಮಗೆಲ್ಲ ಗೊತ್ತಿರುವಂತೆ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮದಾಸ ಚರಿತ್ರೆ ಮತ್ತು 350 ಕೀರ್ತನೆಗಳು. ಇವು ಸಾಮಾನ್ಯವಾಗಿ ಸಂಸ್ಕೃತದಲ್ಲಿರ್ತಕ್ಕಂಥ ಕೀರ್ತನೆಗಳಾಗಿರೋದ್ರಿಂದ ಯಾರಿಗೆ ಅವು ಅರ್ಥಪೂರ್ಣವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನು ಒಂದು ನೃತ್ಯದ ಮೂಲಕ, ಅದಕ್ಕೆ ಸಾಹಿತ್ಯ ಕೊಡೋದ್ರ ಮೂಲಕ, ಸಂಗೀತದ ಮೂಲಕ ಇವತ್ತು ದಿವಸ ಇಡೀ ರಾಜ್ಯದ ಜನತೆಗೆ ಅದನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಇವತ್ತಿನ ದಿವಸ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ ಬೆಂಗಳೂರವರು ಇವತ್ತು ದಿವಸ ಪ್ರತಿ ಜಿಲ್ಲೆಯಲ್ಲೂ ಸಹಿತ, ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹಿತ ಇವತ್ತು ದಿವಸ ಈ ರೀತಿ ನೃತ್ಯ ರೂಪಕವನ್ನು ಮಾಡಿ ಇವತ್ತು ದಿವಸ ಅವರೇನು ಸಮಾಜಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಮತ್ತು ಅವರು ಬರೆದಿರ್ತಕ್ಕಂಥ ಕಾವ್ಯಗಳನ್ನು, ಏನಾವತ್ತು ಜಾತಿ ವ್ಯವಸ್ಥೆ ಇತ್ತು, ಆ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸು, ಯಾವುದೇ ವರ್ಣ ಇಲ್ಲದೆ, ಭೇದ ಇಲ್ಲದೇ, ಯಾವುದೇ ಒಂದು ಮೇಲು ಕೀಳು, ಯಾವುದೇ ಭೇದ ಭಾವ ಇಲ್ಲಾರ್ದೇ ಯಾವತ್ತು ದಿವಸ ಅವರು ಸಮಾಜವನ್ನು ಕಾಣ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಕನಕದಾಸರು ಇವತ್ತಿನ ಜನಾಂಗಕ್ಕೆ, ಪೀಳಿಗೆಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಇವತ್ತು ದಿವಸ ಈ ಕಾರ್ಯಕ್ರಮವನ್ನು ಕಲಬುರಗಿ ಜಿಲ್ಲೆಯಲ್ಲಿ ಆಯೋಜನೆ ಮಾಡಲಾಗಿದೆ. ಇದರ ಸಂಯೋಜಕರಾಗಿ ವಿಶೇಷವಾಗಿ ಕನಕದಾಸರು ಕೇವಲ ಒಂದೇ ಜಾತಿಗೆ ಸೀಮಿತರಾಗಿರದೇ ಎಲ್ಲ ಜಾತಿ ಜನಾಂಗದವರು ಒಂದೇ ಎಂಬ ಭಾವನೆ, ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂಬ ಅಂತ ಹೇಳಿರ್ತಕ್ಕಂಥ ವಾಣಿ ಇಡೀ ಎಲ್ಲ ಸಮಾಜಕ್ಕೂ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಇವತ್ತು ಕಲಬುರಗಿ ಜಿಲ್ಲೆಯ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ಸುಮಿಲ್ ಮಾನ್ಪಡೆ ಅವರ ಒಂದು ಸಂಯೋಜಕತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಆ ಕಾರಣಕ್ಕಾಗಿ ಕಲಬುರಗಿ ನಗರದ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಏನು ಕನಕದಾಸರ ಅಭಿಮಾನಿಗಳಾಗಿರ್ಬೋದು, ಕನಕದಾಸರ ಸಾಹಿತಿಗಳಾಗಿರ್ಬೋದು, ಕಲಾಭಿಮಾನಿಗಳಾಗಿರ್ಬೋದು, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಾಗಿರ್ಬೋದು, ಅವರೆಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಮೆಲುಕು ಹಾಕಲಿಕ್ಕೆ ತಾವೆಲ್ಲರೂ ಕಾರಣೀಭೂತರಾಗಬೇಕು ಅಂತ ತಮ್ಮೆಲ್ಲರ ಮೂಲಕ ನಾನು ಈ ಕಲಬುರಗಿ ಜಿಲ್ಲೆಯ ಜನರಿಗೆ ನಾನು ತಮ್ಮ ಮೂಲಕ ಮನವಿ ಮಾಡ್ಕೊತಾ ಇದ್ದೇನೆ.